Dear friends, welcome to my YouTube channel, The Classic Corner. Now, I would discuss some important expressions like would rather and had better and made from, made in, made of, made by, like this. Okay. ಇವುಗಳು ಓದುಗರಲ್ಲಿ ಬಹಳಷ್ಟು ಕನ್ಫ್ಯೂಷನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾವ. These expressions seems to be similar, look similar, but the meaning of these expressions are completely different. ಅದಕ್ಕಾಗಿ ಇವುಗಳನ್ನ ಕರೆಕ್ಟ್ ಆಗಿ ಬಳಸುವುದು ಬಹಳ ಇಂಪಾರ್ಟೆಂಟ್. ಎಕ್ಸಾಮ್ದಲ್ಲಿನೂ ಹೆಲ್ಪ್ ಆಗ್ತಿರ್ತಾವು. ಸಿ ವುಡ್ ರಾದರ್, ಹ್ಯಾಡ್ ಬೆಟರ್. ವೇರ್ ಟು ಯೂಸ್ ವುಡ್ ರಾದರ್ ಆರ್ ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್? ವೇರ್ ಟು ಯೂಸ್ ಹ್ಯಾಡ್ ಬೆಟರ್, ವಾಟ್ ಡಸ್ ಇಟ್ ಮೀನ್? ಓಕೆ, ಈಗ ನೋಡ್ರಿ, ವುಡ್ ರಾದರ್, it is used to give strong preference. Preference means like, choice, personal choice, or what someone likes more. ಇಂಥ ಸಂದರ್ಭದಲ್ಲಿ ಈ ವುಡ್ ರಾದರ್ ಎಕ್ಸ್ಪ್ರೆಷನ್ ಅನ್ನ ಯೂಸ್ ಮಾಡ್ತೀವಿ. ಯಾವಾಗ ಸ್ಟ್ರಾಂಗ್ ಪ್ರಿಫರೆನ್ಸ್ ಇದ್ದಾಗ, ಚಾಯ್ಸ್ ಇದ್ದಾಗ, ಅಥವಾ ವಾಟ್ ಸಮ್ವನ್ ಲೈಕ್ಸ್ ಮೋರ್, ವಾಟ್ ಯು ಪ್ರಿಫರ್, ವಾಟ್ ಯು ಲೈಕ್. ನೀ ಏನ್ ಲೈಕ್ ಮಾಡ್ತಿ, ನನಗೇನ್ ಇಷ್ಟ, ಅವನಿಗೇನ್ ಇಷ್ಟ, ಅವಳಿಗೇನ್ ಇಷ್ಟ, ಅವಳು ಏನನ್ನ ಪ್ರಿಫರ್ ಮಾಡ್ತಾಳ, ಅವರು ಏನನ್ನ ಪ್ರಿಫರ್ ಮಾಡ್ತಾರ ಅಂತ ಹೇಳುವ ಸಂದರ್ಭದಲ್ಲಿ, ಇಂಥ ಮೀನಿಂಗ್ ಅನ್ನ ಎಕ್ಸ್ಪ್ರೆಸ್ ಮಾಡುವಂತ ಸಂದರ್ಭದಲ್ಲಿ ಈ ಎಕ್ಸ್ಪ್ರೆಷನ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸಿ ಇದರ ಅರ್ಥ ಏನಂದ್ರೆ, ಪ್ರಿಫರ್ ಟು, ಐ ಪ್ರಿಫರ್ ಟೀ ಟು ಕಾಫಿ ಅಂತ ನೋಡ್ರಿ, ಆ ಅರ್ಥದಲ್ಲಿ. ಐ ಲೈಕ್ ಟೀ ಅಂತ ಹೇಳಿದಾಗ. ಓಕೆ, ಸಿ ಇದು ಸ್ಟ್ರಕ್ಚರ್ ಹೆಂಗಿರ್ತದಂದ್ರ, ಸಬ್ಜೆಕ್ಟ್, ವುಡ್ ರಾದರ್, ಬೇಸ್ ವರ್ಬ್ ಅಂಡ್ ಸಬ್ಜೆಕ್ಟ್ ಇರ್ತತಿ ಮೊದಲೇ, ಆಮೇಲೆ ವುಡ್ ರಾದರ್ ಬರ್ತಾರೆ. ಫಾರ್ ಎಕ್ಸಾಂಪಲ್ ಸಬ್ಜೆಕ್ಟ್ ಐ ವುಡ್ ರಾದರ್, ಆಮೇಲೆ ಬೇಸ್ ವರ್ಬ್ ಅಂದ್ರೆ V1, ವರ್ಬ್ 1, ರೂಟ್ ವರ್ಬ್. ಓಕೆ, ನಾವೇನು ವರ್ಬ್ 1 ಅಂತೀವಲ್ಲ, ಕಮ್, ಕೇಮ್, ಕಮ್, ಗೋ, ವೆಂಟ್, ಗಾನ್, ಈಟ್, ಏಟ್, ಈಟನ್, ಮೊದಲನೆಯ ವರ್ಬ್ 1 ಬೇಸ್ ವರ್ಬ್ ಅಂತ ಕರಿತೀವಿ. ಓಕೆ, ಸಿ ಅದು ಬಳಕೆ ಆಗ್ತದೆ. ಇದರ ಸ್ಟ್ರಕ್ಚರ್ ಇದೆ, ಸೂತ್ರ, ಫಾರ್ಮುಲಾ, ಸಬ್ಜೆಕ್ಟ್, ವುಡ್ ರಾದರ್, ಬೇಸ್ ವರ್ಬ್. ಇದೇ ಸೂತ್ರದಲ್ಲೇನೆ ನಾವು, ಸೂತ್ರದ ಪ್ರಕಾರನೇ ನಾವು ಈ ಎಕ್ಸ್ಪ್ರೆಷನ್ ಅನ್ನ ಅದನ್ನ ಯೂಸ್ ಮಾಡ್ತೇವೆ. ಓಕೆ, ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಕ್ಸಾಂಪಲ್ಸ್, ಸಿ ಸಬ್ಜೆಕ್ಟ್ ವುಡ್ ರಾದರ್, V1 ಸ್ಟೇ, ಸ್ಟೇಡ್, ಸ್ಟೇಡ್, V1 ಬಳಕೆ ಮಾಡಿ. ಸ್ಟೇ ಎಟ್ ಹೋಮ್, ಐ ವುಡ್ ರಾದರ್ ಸ್ಟೇ ಅಟ್ ಹೋಮ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್? ಐ ಪ್ರಿಫರ್ ಟು ಸ್ಟೇ ಅಟ್ ಹೋಮ್. ನಾ ಮನೆಯಲ್ಲಿ ಇರಾಕ ಇಷ್ಟಪಡ್ತೀನಿ ಅಂತ ಹೇಳ್ದಂಗ. ಓಕೆ, ಐ ಪ್ರಿಫರ್ಸ್ ಟು ಸ್ಟೇ ಅಟ್ ಹೋಮ್, ಐ ಲೈಕ್ ಟು ಬಿ ಅಟ್ ಹೋಮ್ ಅನ್ನಂಗ. ವುಡ್ ರಾದರ್, ಪ್ರಿಫರ್ ಟು, ಪ್ರಿಫರ್ ಅಂದ್ರೆ ಇಷ್ಟಪಡು, ಚಾಯ್ಸ್, ಪರ್ಸನಲ್ ಚಾಯ್ಸ್, ಸ್ಟ್ರಾಂಗ್ ಪ್ರಿಫರೆನ್ಸ್. ಪ್ರಿಫರೆನ್ಸ್ ನಮ್ಮ ಒಂದು ಇಷ್ಟ ಬಹಳ ಸ್ಟ್ರಾಂಗ್ ಆಗಿರ್ತದೆ. ಐ ವುಡ್ ರಾದರ್ ಸ್ಟೇ ಅಟ್ ಹೋಮ್, he would rather watch a movie, he would like to watch a movie, he prefers to watch a movie, he likes to watch a movie ಅಂತ ಹೇಳಿದಾಗ
he would rather watch a movie. ಹಾಗಾದ್ರೆ he prefers or he likes to watch a movie ಅಂತ ಹೇಳಿದ್ರೆ ಆಗ್ತಿರ್ಲನ್ರಿ ಅಂತಂದ್ರ ದಟ್ ಈಸ್ ಆಲ್ಸೋ ಕರೆಕ್ಟ್. ಈ ವುಡ್ ರಾದರ್ ಯೂಸ್ ಮಾಡಿದಾಗ ಪ್ರಿಫರೆನ್ಸ್ ಬಹಳ ಸ್ಟ್ರಾಂಗ್ ಆಗಿರ್ತತ, ಚಾಯ್ಸ್ ಬಹಳ ಸ್ಟ್ರಾಂಗ್ ಆಗಿರ್ತತ. ಅಲ್ಲಿ ಸ್ಟ್ರಾಂಗ್ ಆಗಿರೋದಿಲ್ಲ. ಐ ಲೈಕ್ ಟು ವಾಚ್ ಎ ಮೂವಿ ಅಂತಂದ್ರ ಮೂವಿ ನೋಡುವಂತದ್ದು ಲೈಕ್ ನನಗೆ ಇಷ್ಟ, ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅಂತ ಅರ್ಥ. ಇನ್ಸ್ಟೆಡ್ ಆಫ್ ಯೂಸಿಂಗ್ ಲೈಕ್, ಇಫ್ ಐ ಯೂಸ್ ಐ ವುಡ್ ರಾದರ್ ವಾಚ್ ಎ ಮೂವಿ ಅಂತ ಹೇಳಿದಾಗ ನನ್ನ ಪ್ರಿಫರೆನ್ಸ್, ನನ್ನ ಲೈಕ್ ಬಹಳ ಸ್ಟ್ರಾಂಗ್ ಆಗಿದೆ ಅಂತ. ಓಕೆ, ಫಿಲ್ಮ್ ನೋಡುವಂತ ಒಂದು ಇಷ್ಟ ಹಾಳಾಗಿದೆ ಅಂತ ಅರ್ಥ. ಓಕೆ, ಸಿ he would rather watch a movie, they would rather study now, they like to study now, they prefers to study now, they prefers to study now ಅಂತಂದ್ರ ಅಷ್ಟು ಏನು ಸ್ಟ್ರಾಂಗ್ ಆಗಿ ಪ್ರಿಫರೆನ್ಸ್ ಕೊಡ್ತಿರ್ತಾರಂತ ಓದಾಕ. ಸಿ they would rather study now, they prefers to study now ಅಂತ ಹೇಳಿದ್ರೆ we would rather go by train, we would rather travel by train. ಟ್ರೈನ್ ಮೂಲಕ ಅವರು ಟ್ರಾವೆಲ್ ಮಾಡಕ ಇಷ್ಟ ಪಡ್ತಾರ ಅನ್ನೋ ಅರ್ಥದಲ್ಲಿ ದೇ ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಪ್ರಿಫರೆನ್ಸ್ ಟು ಗೋ ಬೈ ಟ್ರೈನ್. ಟ್ರೈನ್ ಮೂಲಕನೇ ಹೋಗುವಂತದ್ದು ಇಷ್ಟ ಅವರಿಗೆ, ಆ ಅರ್ಥದಲ್ಲಿ. ಇಲ್ಲಿ ಇಷ್ಟ ಏನಂತೀವಿ ನಾವು, ಪ್ರಿಫರೆನ್ಸ್ ಸ್ಟ್ರಾಂಗ್ ಆಗಿರ್ತತ, ಅವಾಗ ನಾವು ವುಡ್ ಅನ್ನ ಬಳಸ್ತೀವಿ. ಓಕೆ, ಸಿ ಶಿ ವುಡ್ ರಾದರ್ ರೀಡ್ ನಾವೆಲ್ಸ್. ವರ್ಬ್ 1 ಬರ್ಬೇಕು, ನೆನಪಿಡ್ಬೇಕು ನೀವು. ವರ್ಬ್ 1 ಬರ್ಬೇಕು, ವರ್ಬ್ 1, ವರ್ಬ್ 2, ವರ್ಬ್ 3 ಅಂತ ಇದಾವಲ್ಲ, ಆತರ. ಈಟ್, ಈಟ್, ಈಟನ್, ರೀಡ್, ರೆಡ್, ರೆಡ್, ಲೈಕ್ ಸ್ಪೆಂಡ್, ಸ್ಪೆಂಟ್, ಸ್ಪೆಂಟ್. ಓಕೆ, ಸಿ, ಸಾ, ಸೀಮ್, look, looked, looked, write, wrote, written. That's verb 1, column 1. She would rather read novels. She likes to read novels. She prefers to read novels ಅಂತ ಹೇಳಿದ ಕಾದಂಬರಿಗಳನ್ನು ಓದುವಂತ ಇಷ್ಟ ಜಾಸ್ತಿ ಇದೆ ಅಂತ, ಬಹಳ ಇದೆ ಅಂತ ಅರ್ಥ ಅದು. ಓಕೆ, ವುಡ್ ರಾದರ್ ಮೀನ್ಸ್ ಪ್ರಿಫರ್ ಟು ಅಂತ ನಾವು. ಓಕೆ, like this. These are some examples. I would rather stay at home. You would rather watch a movie. ನೀವು ಈ I, he, they, we, she ಬದಲಾಗಿ ಯಾರ್ದಾದ್ರೂ ಹೆಸರು ಹೇಳ್ಬೋದು. ರಮೇಶ್ would rather sit at home, like this. Okay, these are the examples, positive, affirmative examples. Then comparing two choices. ಇದರಲ್ಲಿ ಟೂ ಚಾಯ್ಸಸ್ ಅಂತ ನೋಡಿ. ಸಬ್ಜೆಕ್ಟ್ ಇರ್ತದ ಫಸ್ಟ್, ಆಮೇಲೆ ರಾದರ್, ವುಡ್ ರಾದರ್, ದೆನ್ ವರ್ಬ್, ದ್ಯಾನ್ ಇರ್ತದ, ವರ್ಬ್ ಇರ್ತದೆ. ಓಕೆ, I would rather walk than wait. Subject I, would rather, verb 1, than wait, verb. ಬೇರೆ ವರ್ಡ್ನು ಇರ್ಬೋದು, ವರ್ಬ್ ಇರಬೇಕಂತೇನಿಲ್ಲ, ಬಟ್ ಚಾಯ್ಸಸ್ ಆರ್ ಮೇಡ್. ಈಗ ಕಂಪೇರಿಂಗ್ ಟೂ ಚಾಯ್ಸಸ್, 2 ಚಾಯ್ಸ್ ಅದಾವ, ಅದರಲ್ಲಿ ಯಾವುದು ನನಗೆ ಹೆಚ್ಚು ಇಷ್ಟ ಅನ್ನೋ ಅರ್ಥದಲ್ಲಿ ಬಳಕೆ ಮಾಡ್ತಿರ್ತೀವಿ. ವುಡ್ ರಾದರ್ ನ ಬಳಸ್ತಿರ್ತೀವಿ ಇಲ್ಲಿನು. ಈ ಕಂಪ್ಯಾರಿಸನ್ ಇಸ್ ಮೇಡ್ ಬಿಟ್ವೀನ್ 2 ಚಾಯ್ಸಸ್. ಓಕೆ, ಸಿ ಐ ವುಡ್ ರಾದರ್ ವಾಕ್ ದ್ಯಾನ್ ವೇಟ್. ದ್ಯಾನ್ THEN ಅಂತ ಅಲ್ಲ, AN, ದ್ಯಾನ್. ಐ ವುಡ್ ರಾದರ್ ವಾಕ್ ದ್ಯಾನ್ ವೇಟ್. ರಾದರ್ನು ಅಂತಾರ, ರಾದರ್ನು ಅಂತಾರ, ಬೋತ್ ಆರ್ ಕರೆಕ್ಟ್. ಓಕೆ, ಸಿ ಐ ವುಡ್ ರಾದರ್ ವಾಕ್ ದ್ಯಾನ್ ವೇಟ್. ಇಲ್ಲೂ V1 ಇರ್ತದ, ಬೇಸ್ ವರ್ಬ್ನ ಇರ್ತದ. ಓಕೆ, ಬೇರೆ ವರ್ಡ್ನು ಇರ್ಬೋದು, ವರ್ಬ್ನೇ ಇರ್ಬೇಕಂತೇನಿಲ್ಲ. ಸಿ ಅಂದ್ರೆ ವಾಕ್ ಮಾಡಕ್ ಇಷ್ಟ ಪಡ್ತೀನಿ ಅಂತ ಅರ್ಥ, ವೇಟ್ ಮಾಡಕ್ ಇಷ್ಟ ಪಡೋಲ್ಲ ಅಂತ ಅರ್ಥ. ಐ ವುಡ್ ರಾದರ್ ವಾಕ್. ಫಸ್ಟ್ ಸೆಂಟೆನ್ಸ್ ಹೇಳಿದ್ರಲ್ಲ, ಈ ಧ್ಯಾನ್ ಅನ್ನ ಬಿಟ್ಟು ಹೇಳಿದ್ರು. ಧ್ಯಾನ್ ಯಾಕೆ ಬಂತಂದ್ರ, ನೀವು 2 ಚಾಯ್ಸಸ್ ಅದಾವ, ವೇಟ್ ಮಾಡೋದೊಂದು, ವಾಕ್ ಮಾಡೋದೊಂದು. ಯು ಪ್ರಿಫರ್ ಟು ವಾಕ್. ಓಕೆ, ಯು ಡಸ್ ನಾಟ್ ವಾಂಟ್ ಟು ವೇಟ್. ಐ ಸಾರಿ, ಯು ಡು ನಾಟ್ ವಾಂಟ್ ಟು ವೇಟ್. ಹಿ ಡಸ್ ನಾಟ್ ವಾಂಟ್ ಟು ವೇಟ್. ಶಿ ಡಸ್ ನಾಟ್ ವಾಂಟ್ ಟು ವೇಟ್.
like this. See, I would rather walk than wait. I do not want to wait. I would rather walk. I prefer to walk. Like this. ಇಲ್ಲಿ ನೋಡ್ರಿ ಸೂಕ್ಷ್ಮವಾಗಿ ಗಮನಿಸ್ರಿ, ಟು ಬರ್ತಾ ಇಲ್ಲ ಇಲ್ಲಿ. ಓಕೆ, ಐ ವುಡ್ ರಾದರ್ ವಾಕ್ ದೆನ್ ವೇಟ್. ಓಕೆ, ಲೈಕ್ ದಿಸ್. ಇಲ್ಲಿ ನೋಡಿ, ನೀವು ಟು ಯೂಸ್ ಮಾಡಬಾರ್ದು. ಅಲ್ಲಿ ಲೈಕ್ಸ್ ಅಥವಾ ಲೈಕ್ ಪ್ರಿಫರ್ ಅಂತ ಯೂಸ್ ಮಾಡಿದಾಗ ಟು ಬಳಕೆ ಆಗುತ್ತೆ. ವುಡ್ ರಾದರ್ ಅನ್ನ ಯೂಸ್ ಹೇಳುವಾಗ ಟು ಬಳಕೆ ಆಗೋದಿಲ್ಲ. ಸೊ ಓಕೆ, ಆಗಲೇ ಬಳಸಿದ್ರೆ ಅದು ತಪ್ಪು. ಲೈಕ್ ದಿಸ್. ಸಿ, ಐ ವುಡ್ ರಾದರ್ ವಾಕ್ ದೆನ್ ವೇಟ್. ಐ ಪ್ರಿಫರ್ ಟು ವಾಕ್ ಅಂತ ಹೇಳಿದಾಗ, ನೀವು ಪ್ರಿಫರ್ ಲೈಕ್ ಬರ್ದಾಗ ಟು ಬರ್ತತ್ತ. ಇಲ್ಲಿ ವುಡ್ ರಾದರ್ ಬಳಕೆ ಮಾಡಿದಾಗ ಟು ಬರುವುದಿಲ್ಲ. ಸೊ ಐ ವುಡ್ ರಾದರ್ ವಾಕ್ ದೆನ್ ವೇಟ್. She would rather drink tea than coffee. She prefers tea ಅಂದಾಗ to coffee. She does not prefer coffee ಅಂತ ಹೇಳಿದಾಗ. Okay, so they would rather study than waste. ಇಲ್ಲಿ ಎರಡು ಚಾಯ್ಸಸ್ ಅದಾವ, ಸ್ಟಡಿ ಮಾಡೋದೊಂದು, ಟೈಮ್ ವೇಸ್ಟ್ ಮಾಡೋದೊಂದು. ಅವ್ರು ಯಾವ್ದನ್ನ ಪ್ರಿಫರ್ ಮಾಡ್ತಾರ? ಸ್ಟಡಿ ಮಾಡೋದ. She would rather drink tea than coffee. ಎರಡು ಚಾಯ್ಸಸ್ ಅದಾವ, ಕಾಫಿ ತಗೊಳ್ಳೋದೊಂದು, ಟೀ ತಗೊಳ್ಳೋದೊಂದು. ಏನು? ಟೀ ಪ್ರಿಫರ್ ಮಾಡೋದು. ಹಾಗೆ ವಾಕ್, ವೇಟ್, ವಾಕ್ ಪ್ರಿಫರ್. ಓಕೆ, ಫಸ್ಟ್ ಒನ್ ಪ್ರಿಫರೆನ್ಸ್, ಸೆಕೆಂಡ್ ಒನ್ ಚಾಯ್ಸ್. ಅದನ್ನು ಇಷ್ಟಪಡುದಿಲ್ಲ ಅನ್ನೋ ಅರ್ಥದಲ್ಲಿ ಇಂಥ ಸೆಂಟೆನ್ಸಸ್ ಇರ್ತಾವ. ಓಕೆ, ಲೈಕ್ ದಿಸ್. ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇರ್ತಾವ ನೋಡ್ರಿ. ಈ ತರನು ಸೆಂಟೆನ್ಸ್ ಇರ್ತಾವ. ಸಬ್ಜೆಕ್ಟ್ ಇರುತ್ತ, ವುಡ್ ರಾದರ್ ಇರ್ತತ, ಅನದರ್ ಸಬ್ಜೆಕ್ಟ್ ಬರ್ತದೆ ಇಲ್ಲಿ, ಇನ್ನೊಂದು ಸಬ್ಜೆಕ್ಟ್. ಅಂಡ್ ಇಲ್ಲಿ V2 ಇರ್ತತ ಲಾಸ್ಟಿಗೆ. ಓಕೆ, V2 ಬಳಕೆ ಆಗ್ತದೆ ಲಾಸ್ಟ್ಗೆ. ಅಂದ್ರೇನು? ಎಲ್ಲಿ ಯಾವ ಪ್ಲೇಸ್ ದಲ್ಲಿ ಇರಬೇಕು ಆ ಪ್ಲೇಸ್ ದಲ್ಲಿ ವರ್ಬ್ ಟು ಬಳಕೆ ಆಗುತ್ತೆ. ಕಮ್, ಕೇಮ್, ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಬಳಕೆ ಮಾಡ್ತೀವಿ. ಓಕೆ, ಈ ತರನು ಸೆಂಟೆನ್ಸ್ ಇರ್ತಾವ. ವುಡ್ ರಾದರ್ ಅನ್ನ ಬಳಕೆ ಮಾಡೋದು. ಐ ವುಡ್ ರಾದರ್ ಯು ಸ್ಟೇಡ್ ಹಿಯರ್. ಡಿಫ್ರೆಂಟ್ ಸಬ್ಜೆಕ್ಟ್ ನೋಡ. ಇಲ್ಲಿ ಐ, ಇಲ್ಲಿ ಯು, ಇಲ್ಲಿ ಶಿ, ಇಲ್ಲಿ ಹಿ, ಇಲ್ಲಿ ದೇ, ಇಲ್ಲಿ ವಿ. ಲೈಕ್ ದಿಸ್, ಡಿಫರೆಂಟ್ ಸಬ್ಜೆಕ್ಟ್. ಐ ವುಡ್ ರಾದರ್ ಯು ಸ್ಟೇಡ್ ಹಿಯರ್. ಐ ಲೈಕ್ ಯು ಟು ಬಿ ಹಿಯರ್ ಅಂತ ಹೇಳಿದಾಗ, ನೀನು ಇಲ್ಲೇ ಇರ್ಬೇಕಂತ ನಾನು ಲೈಕ್ ಮಾಡ್ತೀನಿ, ನಾ ಪ್ರಿಫರ್ ಮಾಡ್ತೀನಿ ಅಂತ ಹೇಳ್ದಂಗ. ಓಕೆ, ಸಬ್ಜೆಕ್ಟ್ ಹೇಳಿರ್ತಾವ. ಶಿ ವುಡ್ ರಾದರ್ ಹಿ ಸ್ಟಡಿಡ್ ಹಾರ್ಡರ್. ಆಕೆ ಏನು? ಶಿ ಲೈಕ್ಸ್ ಆರ್ ಶಿ ವಾಂಟ್ಸ್ ಹಿಮ್ಸ್ ಟು ಸ್ಟಡಿ ಹಾರ್ಡರ್. ಅವನು ಹೆಚ್ಚು ಓದ್ಬೇಕಂತೇಳಿ ಆಕಿ ಲೈಕ್ ಮಾಡ್ತಾಳ, ಪ್ರಿಫರ್ ಮಾಡ್ತಾಳ ಅನ್ನೋ ಅರ್ಥದಲ್ಲಿ. ಶಿ ವುಡ್ ರಾದರ್ ಹಿ ಸ್ಟಡಿಡ್ ಹಾರ್ಡರ್. V2, stayed, verb 2. Studied, verb 2. They would rather we came tomorrow. ನಾಳೆಗೆ ಬರು. ಅವ್ರು ಅದನ್ನು ಪ್ರಿಫರ್ ಮಾಡ್ತಾರಂತ ಅರ್ಥ. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಪ್ರಿಫರೆನ್ಸ್. ವುಡ್ ರಾದರ್ ಅನ್ನೋದು ಪ್ರಿಫರೆನ್ಸ್ ಗೆ ಯೂಸ್ ಮಾಡ್ತಾರೆ. ಸೊ ಸ್ಟ್ರಾಂಗ್ ಚಾಯ್ಸ್ ಆರ್ ಸ್ಟ್ರಾಂಗ್ ಪ್ರಿಫರೆನ್ಸ್, ಪರ್ಸನಲ್ ಚಾಯ್ಸ್. ಲೈಕ್ಸ್ ಆರ್ ಡಿಸ್ಲೈಕ್. ಇಲ್ಲಿ ಡಿಸ್ಲೈಕ್ ಆಗುತ್ತವು. ಹಿಯರ್ ಐ ಮೀನ್ ಡಿಸ್ಲೈಕ್ ಅಂದ್ರೆ ಐ ಡಿಸ್ಲೈಕ್ waiting. I dislike taking tea, coffee. Sorry, I dislike wasting time. Like this. Dislike, likes or dislike. This is the different subject. ಈ ತರನು ಸೆಂಟೆನ್ಸ್ ಗಳು ಇರ್ತಾವ, ಸೂಕ್ಷ್ಮವಾಗಿ ಗಮನಿಸಬಹುದು. ನೆಕ್ಸ್ಟ್, ನೆಗೆಟಿವ್ ಫಾರ್ಮ್. ಇದೇ ವುಡ್ ರಾದರ್ ನೆಗೆಟಿವ್ ಫಾರ್ಮ್ ಹೆಂಗಾಗುತ್ತೆ? ನಾಟ್ ಬಳಕೆ ಮಾಡ್ತೀವಿ ಅಷ್ಟೇ. ವುಡ್ ರಾದರ್ ಮುಂದೆ ಇಲ್ಲಿ ನಾಟ್ ಬಳಕೆ ಮಾಡ್ತೀವಿ. ಈ would rather plus not plus verb. I would rather not discuss. Verb one. Okay, base verb. I would rather not discuss it. Okay, not to discuss. Sorry, not to discuss it. They would rather not to go there. Okay, ಇಲ್ಲಿ ನಾಟ್ ಅನ್ನ ಯೂಸ್ ಮಾಡ್ಬೋದು. ವುಡ್ ರಾದರ್ ಮುಂದೆ ನಾಟ್ ಅನ್ನ ಯೂಸ್ ಮಾಡ್ಬೋದು. ಐ ವುಡ್ ರಾದರ್ ನಾಟ್ ಟು ಡಿಸ್ಕಸ್ ಇಟ್ ಅಂದ್ರೆ ಐ ಪ್ರಿಫರ್ ನಾಟ್ ಟು ಡಿಸ್ಕಸ್ ಇಟ್. ಅದನ್ನ ಡಿಸ್ಕಸ್ ಮಾಡಬಾರ್ದಂತ ಪ್ರಿಫರ್ ಮಾಡ್ತೀನಿ ನಾನು ಅಂತ.
ದೇ ವುಡ್ ರಾದರ್ ನಾಟ್ ಟು ಗೋ ದೇರ್, ಅಲ್ಲಿ ಹೋಗಬಾರ್ದಂತ ಪ್ರಿಫರ್ ಮಾಡ್ತೀನಂತ. ಓಕೆ, ಆ ಅರ್ಥದಲ್ಲಿ. ಸೊ ಇದ್ರ ಮೀನಿಂಗ್ ಏನಂತಂದ್ರೆ ಪ್ರಿಫರೆನ್ಸ್, ಸ್ಟ್ರಾಂಗ್ ಪ್ರಿಫರೆನ್ಸ್, ಪರ್ಸನಲ್ ಚಾಯ್ಸ್ ಆರ್ ಲೈಕ್ಸ್ ಆರ್ ಡಿಸ್ಲೈಕ್, ಲೈಕ್ ದಿಸ್. ದೆನ್ ಯೂಸ್ ಆಫ್ ಹ್ಯಾಡ್ ಬೆಟರ್, ಈಗ ವುಡ್ ರಾದರ್ ನೋಡಿದೀವಿ, ಈಗ ಯೂಸ್ ಆಫ್ ಹ್ಯಾಡ್ ಬೆಟರ್. Had better is used to give strong advice, and strong preference is strong advice. ಇನ್ನೊಬ್ಬರಿಗೆ ಸ್ಟ್ರಾಂಗ್ ಸಜೆಷನ್ ಅನ್ನು ಕೊಡುವುದು, ಉಪದೇಶವನ್ನ ಕೊಡುವಾಗ ಇದನ್ನು ಬಳಕೆ ಮಾಡ್ತಾರೆ. ಹ್ಯಾಡ್ ಬೆಟರ್ ಅವ್ರ ವಾರ್ನಿಂಗ್ ಅಂತಾನು ತಿಳ್ಕೊಳ್ಬಹುದು. ವಾರ್ನಿಂಗ್ ಇದು ಉಪದೇಶದ ರೂಪದಲ್ಲಿ ಇರ್ತದೆ, ಇನ್ ದ ಫಾರ್ಮ್ ಆಫ್ ಅಡ್ವೈಸ್, ಇನ್ ದ ಫಾರ್ಮ್ ಆಫ್ ಸಜೆಷನ್, ಸಮಟೈಮ್ಸ್ clear warning also. Okay, see, something is the best thing to do ಅಂತ ಹೇಳಿದಾಗ, ಇದು ನಿನಗೆ ಈ ರೀತಿ ನೀನು ಕೆಲಸ ಮಾಡೋದು ಒಳ್ಳೆಯದು ಅನ್ನೋ ಅರ್ಥದಲ್ಲಿ ಇನ್ನೊಬ್ಬರಿಗೆ ನೀವು ಅಡ್ವೈಸ್ ಮಾಡ್ತಿರ್ತೀರಲ್ಲ, ಅವಾಗ ಹ್ಯಾಡ್ ಬೆಟರ್ ಅನ್ನ ಯೂಸ್ ಮಾಡುವ. ಹ್ಯಾಡ್ ಬೆಟರ್ ಇಲ್ಲಿ ಹ್ಯಾಡ್ ಡಸ್ ನಾಟ್ ಶೋ ಪಾಸ್ಟ್ ಟೆನ್ಸ್. ಇಲ್ಲಿ ಹ್ಯಾಡ್ ಬಳಕೆ ಮಾಡಿ ಅಂತ ತಿಳ್ಕೊಂಡು ಅದು ಪಾಸ್ಟ್ ಟೆನ್ಸ್ ಅಂತ ತಿಳ್ಕೋಬಾರ್ದು, ಇದು ಬಹಳ ಇಂಪಾರ್ಟೆಂಟ್. ಓಕೆ, say strong advice, it means had better means strong advice, warning, necessary action. ಅಂದ್ರೆ ಇದು ಒಂದು ಅವಶ್ಯಕತೆ, ನಿನಗೆ ಅವಶ್ಯಕತೆ ಇದೆ, ಈ ಆಕ್ಷನ್ ಅನ್ನ ತಗೊಳ್ಳೇಬೇಕು ನೀನು ಅನ್ನುವಂತ ಅಡ್ವೈಸ್, ವಾರ್ನಿಂಗ್. ಓಕೆ, ಸೊ ಯು ಶುಡ್ ಡೂ ಲೈಕ್ ದಿಸ್, ಯು ಶುಡ್ ನಾಟ್ ಡೂ ಲೈಕ್ ದಿಸ್ ಅಂತ ಅರ್ಥ. ಓಕೆ, ಹ್ಯಾಡ್ ಬೆಟರ್. ಲೆಟ್ಸ್ ಸಿ examples. See, structure ಹೆಂಗಿರ್ತದೆ, ಸಬ್ಜೆಕ್ಟ್, ಹ್ಯಾಡ್ ಬೆಟರ್, ಬೇಸ್ ವರ್ಕ್. Okay, see, subject, had better, base work. Base work means root work one. See, had, as I told you, had does not show past tense here. ಇಲ್ಲಿ had ಅಂತ ಯೂಸ್ ಮಾಡಿದೀವಿ ಅಂತೇಳಿ ಇದು past tense ಅಂತ ತಿಳ್ಕೊಬಾರ್ದು, because had is used in past perfect tense. Past perfect tense ದಲ್ಲಿ had ಯೂಸ್ ಆಗತ್ತ, ಅದಕ್ಕಾಗಿ ನಾವು past tense ಅಂತ ತಿಳ್ಕೊಬಾರ್ದು. ಇದರ ಅರ್ಥ ಏನಂದ್ರ, ಹ್ಯಾಡ್ ಬೆಟರ್ ಅಂದ್ರ ಇನ್ನೊಬ್ಬರಿಗೆ ಸ್ಟ್ರಾಂಗ್ ಅಡ್ವೈಸ್ ಅನ್ನ ನಾವು ಕೊಡ್ಬೇಕಾದ್ರೆ ಬಳಸ್ತೀವಿ, ವಾರ್ನಿಂಗ್ ಅನ್ನ ಕೊಡ್ಬೇಕಾದ್ರೆ ಬಳಸ್ತೀವಿ. ಅದು ನೆಗೆಟಿವ್ ಆಗಿರ್ಬೋದು, ಅಫರ್ಮೇಟಿವ್ ಆಗಿರ್ಬೋದು. ಸಿ ಎಕ್ಸಾಂಪಲ್ಸ್, ಶಿ ಹ್ಯಾಡ್ ಬೆಟರ್ ಸಿ ಎ ಡಾಕ್ಟರ್. ಈ ಡಾಕ್ಟರ್ನನ್ನ ನೋಡುವುದು, ವೈದ್ಯನನ್ನು ಭೇಟಿಯಾಗುವುದು ಒಳ್ಳೆಯದು. ಆರಾಮಿಲ್ಲ, ನಿನಗೆ ಜ್ವರ ಬಹಳ ಬರ್ತಾ ಇದ್ದಾವ, ಯು ಹ್ಯಾಡ್ ಬೆಟರ್ ಟು ಸಿ ಡಾಕ್ಟರ್. You had better see doctor, not sorry, to see doctor. See doctor. You had better see a doctor. ಡಾಕ್ಟರ್ನನ್ನ ನೋಡುವುದು, ವೈದ್ಯನನ್ನ ಭೇಟಿ ಆಗುವುದು ಒಳ್ಳೆಯದು. ವೈದ್ಯನನ್ನ ಭೇಟಿ ಆಗ್ಬೇಕು ನೀನು, ಯು ಶುಡ್ ಕನ್ಸಲ್ಟ್ ಡಾಕ್ಟರ್ ಅಂತ ಹೇಳಿದಾಗ, ಅಂದ್ರೆ ಗಿವಿಂಗ್ ಅಡ್ವೈಸ್. ಶುಡ್ ಈಸ್ ಆಲ್ಸೋ ಯೂಸ್ಡ್ ಟು ಗಿವ್ ಅಡ್ವೈಸ್. ಮಾಡೆಲ್ ಅಥವಾ ಎಕ್ಸಿಲರಿ ಶುಡ್ ಅನ್ನ ನಾವು ಇನ್ನೊಬ್ಬರಿಗೆ ಅಡ್ವೈಸ್ ಕೊಡ್ಬೇಕಾದ್ರೆ ಬಳಕೆ ಮಾಡ್ತೀವಿ. ಯು ಶುಡ್ ಸ್ಟಡಿ ಹಾರ್ಡ್. ವಿ ಆರ್ ಗಿವಿಂಗ್ ಅಡ್ವೈಸ್, ವಿ ಆರ್ ಸಜೆಸ್ಟಿಂಗ್ ಲೈಕ್ ದಿಸ್. ಸಿ ಶಿ ಹ್ಯಾಡ್ ಬೆಟರ್ ಸಿ ಎ ಡಾಕ್ಟರ್. ವಿ ಹ್ಯಾಡ್ ಬೆಟರ್ ಲೀವ್ ನಾವು. ಈಗ ನಾವು ಜಾಗ ಖಾಲಿ ಮಾಡುವುದು ಒಳ್ಳೆಯದು ಅನ್ನೋ ಅರ್ಥದಲ್ಲಿ ಸಜೆಷನ್. ಸೊ ಅಡ್ವೈಸ್, ಯು ಹ್ಯಾಡ್ ಬೆಟರ್ ಫಿನಿಶ್ ಯುವರ್ ವರ್ಕ್. ಈಗ ಕೆಲಸ ಮುಗಿಸೋದು ಒಳ್ಳೆಯದು. ಓಕೆ, ಇದು ವಾರ್ನಿಂಗ್ ರೂಪದಲ್ಲಿನೂ ಇರ್ಬೋದು, ಅಡ್ವೈಸ್ ಒಂದು ಫಾರ್ಮ್ ದಲ್ಲಿನೂ ಇರ್ಬೋದು. ಹ್ಯಾಡ್ ಬೆಟರ್. ದೇ ಹ್ಯಾಡ್ ಬೆಟರ್ ನಾಟ್ ಟು ಬಿ ಲೇಟ್. ನೋಡ್ರಿ, ಇದು ದೇ ವುಡ್ ರಾದರ್ ನಾಟ್ ಟು ಡಿಸ್ಕಸ್ ಅಂತ ಹೇಳಿದ್ರು ಆ ತರ. ದೇ ಹ್ಯಾಡ್ ಬೆಟರ್ ನಾಟ್ ಬಿ ಲೇಟ್. ದೇ ಹ್ಯಾಡ್ ಬೆಟರ್ ನಾಟ್ ಡ್ರೈವ್ ಫಾಸ್ಟ್. ಓಕೆ, ಈ ತರ ಡ್ರೈವ್ ಫಾಸ್ಟ್ ಮಾಡಬಾರ್ದು ಅನ್ನುವಂತ ಅರ್ಥದಲ್ಲಿ. 1 minute between
Okay, like this. See, they had better not be late. He had better not drive fast. ನೆಗೆಟಿವ್ ಫಾರ್ಮ್ ನಲ್ಲಿ ಹೀಗೆ ಹೇಳ್ತಾರೆ. ಈಗ ದೇ ಹ್ಯಾಡ್ ಬೆಟರ್ ನಾಟ್ ಬಿ ಲೇಟ್. ಲೇಟ್ ಆಗಿ ಆಗ್ಬಾರ್ದು, ಅವು ತಡವಾಗಬಾರ್ದು ಅನ್ನೋದು ಅರ್ಥ. ಸೊ ಹಿ ಹ್ಯಾಡ್ ಬೆಟರ್ ನಾಟ್ ಡ್ರೈವ್ ಫಾಸ್ಟ್. ಡ್ರೈವ್ ಫಾಸ್ಟ್ ಮಾಡಬಾರ್ದು, ಅಡ್ವೈಸ್ ಮಾಡೋದು, ಸ್ಟ್ರಾಂಗ್ ಅಡ್ವೈಸ್ ಮಾಡೋದು, ಇದು ನೆಗೆಟಿವ್ ಫಾರ್ಮ್. ಈಗ ಈಗ ನೋಡ್ರಿ, ವುಡ್ ರಾದರ್ ಇದು ಸ್ಟ್ರಾಂಗ್ ಅಡ್ವೈಸ್, ಪ್ರಿಫರೆನ್ಸ್, ಚಾಯ್ಸ್ ಆರ್ ವಾಟ್ ಸಮ್ಒನ್ ಲೈಕ್ಸ್ ಆರ್ ಡಿಸ್ಲೈಕ್. Okay, use it for preference, personal choice, likes or dislike, would rather. And in negative form ಹೆಂಗ್ ಇರ್ತದೆ ಇದು, I would rather not to discuss it. Usually to ಅನ್ನ ಬಳಕೆ ಮಾಡೋದಿಲ್ಲ. Okay, to ಅನ್ನ ಬಳಕೆ ಮಾಡೋದಿಲ್ಲ ಅಷ್ಟ, ಕರೆಕ್ಟ್ ಸುಟೇಬಲ್ ಆಗುದಿಲ್ಲ ಅದು. I would rather not discuss it. They would rather not go there, like this, negative part. Use of had better means giving strong advice, giving warning ಅರ್ಥದಲ್ಲಿ. ಇಂಥ ಎಕ್ಸ್ಪ್ರೆಷನ್ ಅನ್ನ ಯೂಸ್ ಮಾಡಿ ಬಹಳಷ್ಟು ಸೆಂಟೆನ್ಸ್ ಗಳನ್ನ ನೀವು ಕಟ್ಕೊಳ್ಬಹುದು ಬೇರೆ ಬೇರೆ ರೀತಿಯಲ್ಲಿ. ನೀವು ಯು ವುಡ್ ರಾದರ್ ಗೋ ಫಾರ್ ಟೀಚಿಂಗ್, ಲೈಕ್ ದಿಸ್. ಯು ವುಡ್ ರಾದರ್ come here, like this. Next, key difference ಏನಂತಂದ್ರೆ ವುಡ್ ರಾದರ್, ಪ್ರಿಫರೆನ್ಸ್, ಚಾಯ್ಸ್ ಅನ್ನ ಹೇಳ್ತಾ ಮೇಲಿಂದ ಮೇಲೆ ಹೇಳ್ತಾ ಇದ್ದೀನಿ, ನಾನು ರಿಪಿಟೇಷನ್ ಮಾಡ್ತಾ ಇದ್ದೀನಿ, ಏನು ಕುಳಿಲಿ ಅಂತೇಳಿ. ಸಿ ಹ್ಯಾಡ್ ಬೆಟರ್ ಏನು ಸ್ಟ್ರಾಂಗ್ ಅಡ್ವೈಸ್, ವಾರ್ನಿಂಗ್ ಅನ್ನ ಸೂಚಿಸುವುದು. ಮೀನಿಂಗ್ ಏನು, ವುಡ್ ರಾದರ್ ಮೀನಿಂಗ್ ಏನು, ಪ್ರಿಫರೆನ್ಸ್, ಚಾಯ್ಸ್. ಹ್ಯಾಡ್ ಬೆಟರ್ ಮೀನಿಂಗ್ ಏನು, ಸ್ಟ್ರಾಂಗ್ ಅಡ್ವೈಸ್, ವಾರ್ನಿಂಗ್. ಹಲವಾರು ವಾಕ್ಯಗಳನ್ನ ನೀವು ಕಟ್ಕೊಳ್ಬಹುದು ಈ ಎಕ್ಸ್ಪ್ರೆಷನ್ ಅನ್ನ ಬಳಸಿ. ಯು ಹ್ಯಾಡ್ ಬೆಟರ್ ಯು ಹ್ಯಾಡ್ ಬೆಟರ್ ಗೋ ಟು ಬ್ಯಾಂಗ್ಳೂರ್, ಲೈಕ್ ದಿಸ್. ಬೆಂಗಳೂರು ಹೋಗೋದು ಒಳ್ಳೇದು ನೀನು. ಯು ಹ್ಯಾಡ್ ಬೆಟರ್ ಸ್ಟೇ ಹಿಯರ್, ಟು ಸ್ಟೇ ಹಿಯರ್ ಅಲ್ಲ, ಸ್ಟೇ ಹಿಯರ್, ಇಲ್ಲಿ ಇರುವುದು ಒಳ್ಳೇದು ನೀನು. ಐ ವುಡ್ ರಾದರ್ ಸ್ಟೇ ಅಟ್ ಹೋಮ್, ಐ ಪ್ರಿಫರ್ ಟು ಸ್ಟೇ ಅಟ್ ಹೋಮ್ ಅಂತ ಹೇಳ್ತಾರೆ, ಲೈಕ್ ದಿಸ್. ದೆನ್ ಯೂಸ್ ಆಫ್ ಮೇಡ್ ಫ್ರಾಮ್, ಮೇಡ್ ಆಫ್, ಮೇಡ್ ಇನ್, ಮೇಡ್ ಬೈ. ಇದು ಇವುಗಳನ್ನ ಎಲ್ಲಿ ಬಳಸ್ತೀವಿ, ಅವುಗಳ ಅರ್ಥ ಏನು ಅಂತಂದ ಬಹಳಷ್ಟು ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾವ. ಆದ್ರೂ ಈಸಿ ಇದಾವ. ಯೂಸ್ಡ್ ಟು ಡಿಸ್ಕ್ರೈಬ್ ದ ಒರಿಜಿನ್, ಮಟೀರಿಯಲ್, ಪ್ಲೇಸ್ ಆರ್ ಕ್ರಿಯೇಟರ್ ಆಫ್ ಸಮಥಿಂಗ್ ಎಲ್ಸ್. ಇವೆಲ್ಲ ಕ್ರಿಯೇಟರ್ ಬಗ್ಗೆ, ಮಟೀರಿಯಲ್ ಬಗ್ಗೆ, ಒರಿಜಿನ್ ಬಗ್ಗೆ, ಸೋರ್ಸ್ ಬಗ್ಗೆ ಅದಕ್ಕೆ ಅನುಗುಣವಾಗಿ ಇರ್ತಾವ. ಲೆಟ್ಸ್ ಸಿ ಇನ್ ಡಿಟೇಲ್. ಈಗ ಮೇಡ್ ಆಫ್ ಅನ್ನೋದು ಎಲ್ಲಿ ಬಳಸ್ತೀವಿ, ಮೇಡ್ ಆಫ್, ಮೇಡ್ ಫ್ರಮ್. ಕನ್ಫ್ಯೂಷನ್ ಅನ್ನ ನೀವು ಗೊಂದಲಕ್ಕೆ ತೆರೆ ಎಳಿಬೇಕು ಕಲ್ತಾದ್ಮೇಲೆ. ಮೇಡ್ ಆಫ್ ಅಂದ್ರೆ ಇಟ್ ಈಸ್ ಯೂಸ್ಡ್ ವೆನ್ ದ ಒರಿಜಿನಲ್ ಮಟೀರಿಯಲ್ ಈಸ್ ಸ್ಟಿಲ್ ವಿಸಿಬಲ್ ಆರ್ ರಿಕಗ್ನೈಸೇಬಲ್. ಎಕ್ಸಾಂಪಲ್ ನೋಡಿದಾಗ ಈಸಿಯಾಗಿ ಅರ್ಥ ಆಗುತ್ತೆ, ಡೆಫಿನೇಷನ್ ನಮಗೆ ಅರ್ಥ ಆಗ್ಲಿಕ್ಕಿಲ್ಲ. ಈಗ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರ ಇಟ್ ಈಸ್ ಯೂಸ್ಡ್ ವೆನ್ ದಿ ಒರಿಜಿನಲ್ ಮಟೀರಿಯಲ್ ಈಸ್ ವಿಸಿಬಲ್ ಆರ್ ಸ್ಟಿಲ್ ವಿಸಿಬಲ್ ಆರ್ ರಿಕಗ್ನೈಸೇಬಲ್. ಒರಿಜಿನಲ್ ಮಟೀರಿಯಲ್ ಅನ್ನ ರಿಕಗ್ನೈಸ್ ಮಾಡ್ತೀವಿ ನಾವು, ವಿಸಿಬಲ್ ಕಾಣ್ತಿರ್ತದ ನಮಗ. ಓಕೆ, ಸೊ ವಿ ಕ್ಯಾನ್ ಈಸಿಲಿ, ಐ ಹ್ಯಾವ್ ರಿಟನ್ ಹಿಯರ್, ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ, ರಿಕಗ್ನೈಸ್ ದ ಮಟೀರಿಯಲ್ used. Okay, there ಇದರ ಸಬ್ಜೆಕ್ಟ್ ಸ್ಟ್ರಕ್ಚರ್ ಹೆಂಗಿರ್ತದ, ಸಬ್ಜೆಕ್ಟ್ ಬಿ ಫಾರ್ಮ್ ಅಂದ್ರೆ ಈಸ್ ಇರ್ಬೋದು, ವಾಸ್ ಇರ್ಬೋದು. ಅಂಡ್ ಮೇಡ್ ಆಫ್ ಎಕ್ಸ್ಪ್ರೆಷನ್ ಬರ್ತದ, ಮಟೀರಿಯಲ್ ಬರ್ತದ. ಮಟೀರಿಯಲ್ ಯಾವುದೇ ಮಟೀರಿಯಲ್ ಇರ್ಬೋದು, ವುಡ್ ಇರ್ಬೋದು, ಬಟರ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಓಕೆ, ಸಿ ಐ ಹ್ಯಾವ್ ಗಿವನ್ ಯು an example. This chair is made of wood. Made of, not made from. ಎರಡು ಇಂಧನ ಅಂತಾನ ಅರ್ಥ ಕೊಡ್ತಿರ್ತಾವ, ಆದ್ರೆ ಇಲ್ಲಿ ಫ್ರಾಮ್ ಅಂತ ಹೇಳ್ಬಾರ್ದು. ದಿಸ್ ಚೇರ್ ಈಸ್ ಮೇಡ್ ಆಫ್ ವುಡ್. ಒಂದು ಚೇರ್ ಯಾವುದರಿಂದ ಆಗಿದೆ, ಇಲ್ಲಿಗೆ ವುಡ್ ದಿಂದ ಆಗಿದೆ. ಆ ಚೇರ್ ವುಡ್ ದಿಂದ ಮಾಡಿದಂತ ಚೇರ್, ನಿಮ್ಗೆ ವುಡ್ ಕಾಣ್ತಾ ಇದೆ ಅದರಲ್ಲಿ,
ಒರಿಜಿನಲ್ ಮಟೀರಿಯಲ್ ಏನು ವುಡ್, ಇಟ್ ಇಸ್ ಸ್ಟಿಲ್ ವಿಸಿಬಲ್. ಅದು ಚೇರ್ ಇದೆ, ಈಗ ಆಗಿದೆ, ಆ ವುಡ್ ದಿಂದ ಚೇರ್ ಮಾಡಿದಾರ, ಚೇರ್ ಕಾಣ್ತಾ ಇದೆ, ಇಟ್ ಈಸ್ ರಿಕಗ್ನೈಸೇಬಲ್. ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ದಟ್ ದಿಸ್ ಚೇರ್ ಈಸ್ ಮೇಡ್ ಆಫ್ ವುಡ್ ಬಿಕಾಸ್ ವುಡ್ ಈಸ್ ವಿಸಿಬಲ್. ಆ ವುಡ್ ಕಾಣ್ತಾ ಇದೆಯಲ್ಲ, ಅವಾಗ ಆ ಮಟೀರಿಯಲ್ ಕಾಣ್ತಿರ್ಬೇಕು, ವಿಸಿಬಲ್ ಆಗಿರ್ಬೇಕು, ರಿಕಗ್ನೈಸೇಬಲ್ ಆಗಿರ್ಬೇಕು, ಅವಾಗ ಮೇಡ್ ಆಫ್ ಅಂತೀವಿ. ದಿಸ್ ಚೇರ್ ಇಸ್ ಮೇಡ್ ಫ್ರಾಮ್ ಅಂತ ಹೇಳ್ಬಾರ್ದು, ದಿಸ್ ಚೇರ್ ಇಸ್ ಮೇಡ್ ಆಫ್ ವುಡ್. ಯಾಕಂತಂದ್ರ ಚೇರ್ ಆದ್ಮೇಲೆ ಆ ವುಡ್ ಕಾಣ್ತಿರ್ತಕ್ಕ, ಓಕೆ, ಅವಾಗ ಆಫ್, ಮೇಡ್ ಆಫ್ ಅಂತ ಯೂಸ್ ಮಾಡಿ. ಸಮ್ ಮೋರ್ ಎಕ್ಸಾಂಪಲ್ಸ್. ದ ರಿಂಗ್ ಈಸ್ ಮೇಡ್ ಆಫ್ ಗೋಲ್ಡ್. ರಿಂಗ್ ಇದೆ ಒಂದು, ಗೋಲ್ಡ್ ಕಾಣ್ತಾ ಇದೆಯಲ್ಲ, ಗೋಲ್ಡ್ ಈಸ್ ವಿಸಿಬಲ್, ರಿಕಗ್ನೈಸೇಬಲ್, ಯು ಕ್ಯಾನ್ ಈಸಿಲಿ ಸಿ ದ ಗೋಲ್ಡ್. ಓಕೆ, ಅವಾಗ ಮೇಡ್ ಆಫ್ ಅಂತ ಹೇಳ್ಬೋದು. ರಿಂಗ್ ಗೋಲ್ಡ್ ದಿಂದ ಏನ್ ಮಾಡಿದಾರ, ರಿಂಗ್ ಮಾಡಿದಾರ, ಬಟ್ ರಿಂಗ್ ಗೋಲ್ಡ್ ಕಾಣ್ತಾ ಇದೆ, ಅದು ಗೋಲ್ಡ್. ದ ಬಾಟಲ್ ಈಸ್ ಮೇಡ್ ಆಫ್ ಗೋಲ್ಡ್, ವಾಟ್ ಎವರ್ ಇಟ್ ಮೇ ಬಿ, ಬಾಟಲ್ ಈಸ್ ಮೇಡ್ ಆಫ್ ಗೋಲ್ಡ್. ದ ಟೇಬಲ್ ಈಸ್ ಮೇಡ್ ಆಫ್ ಮಾರ್ಬಲ್. ಓಕೆ, ಮಾರ್ಬಲ್ ದಿಂದ ಟೇಬಲ್ ಮಾಡಿದಾರ. ಸಿ ಆಲ್ ದೀಸ್ ಎಕ್ಸಾಂಪಲ್ಸ್. ಈ ಎಕ್ಸಾಂಪಲ್ಸ್ ದಲ್ಲಿ ಏನು, ಈ ಎಕ್ಸಾಂಪಲ್ಸ್ ದಲ್ಲಿ ಒರಿಜಿನಲ್ ಮಟೀರಿಯಲ್, ಸೋರ್ಸ್ ಮಟೀರಿಯಲ್ ಕ್ಯಾನ್ ಸ್ಟಿಲ್ ಬಿ ಸೀನ್. ಒರಿಜಿನಲ್ ಮಟೀರಿಯಲ್ ಕಾಣ್ತಾ ಇದೆ. ಈಗ ನೋಡ್ರಿ, ಚೇರ್ ಮಾಡಿದಾಗ ವುಡ್ ಕಾಣ್ತಾ ಇದೆ, ಓಕೆ, ಏನು ರಿಂಗ್ ಮಾಡಿದಾಗ ಗೋಲ್ಡ್ ಕಾಣ್ತಾ ಇದೆ, ಅಗೇನ್ ಬಾಟಲ್ ಮಾಡಿದಾಗ ಗೋಲ್ಡ್ ಕಾಣ್ತಾ ಇದೆ, ಲೈಕ್ ದಿಸ್, ವಾಟ್ ಎವರ್ ಇಟ್ ಮೇ ಬಿ. ದ ಟೇಬಲ್ ನೋಡಿದಾಗ ಮಾರ್ಬಲ್ ಕಾಣ್ತಾ ಇದೆ, ಓಕೆ, ಲೈಕ್ ದಿಸ್. ಈಗ ವುಡನ್ ಚೇರ್, ವುಡ್ ಈಸ್ ವಿಸಿಬಲ್. ಗೋಲ್ಡ್ ರಿಂಗ್, ಗೋಲ್ಡ್ ರಿಮೇನ್ಸ್ ಅನ್ಚೇಂಜ್ಡ್. ಗೋಲ್ಡ್ ರಿಮೇನ್ಸ್ ಗೋಲ್ಡ್, ಇಟ್ ರಿಮೇನ್ಸ್ ಅನ್ಚೇಂಜ್ಡ್. ಗೋಲ್ಡ್ನೇ ಇರ್ತಲ್ಲ ರಿಂಗ್, ಅದು ಅವಾಗ ಮೇಡ್ ಆಫ್ ಅಂತ ಬಳಸಬೇಕು. ಓಕೆ, ಸೊ ಒರಿಜಿನಲ್ ಮಟೀರಿಯಲ್ ಈಸ್ ವಿಸಿಬಲ್, ಒರಿಜಿನಲ್ ಮಟೀರಿಯಲ್ ಈಸ್ ಅನ್ಚೇಂಜ್ಡ್. ಓಕೆ, ಅವಾಗ ಮೇಡ್ ಆಫ್. ಈಗ ಮೇಡ್ ಫ್ರಮ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ನೋಡಿ, ಇಟ್ ಈಸ್ ಯೂಸ್ಡ್ ವೆನ್ ದ ಒರಿಜಿನಲ್ ಮಟೀರಿಯಲ್ ಚೇಂಜಸ್ ಕಂಪ್ಲೀಟ್ಲಿ ಡ್ಯೂರಿಂಗ್ ಪ್ರೊಡಕ್ಷನ್. ಒರಿಜಿನಲ್ ಮಟೀರಿಯಲ್ ಕಾಣೋದನ್ನೇ ನಿಮಗೆ ಇಲ್ಲಿ ಅಲ್ಲಿ ಕಾಣ್ತಿರ್ತದೆ. ಮೇಡ್ ಆಫ್ ಅಂದ್ರ ಒರಿಜಿನಲ್ ಮಟೀರಿಯಲ್ ಕಾಣ್ತಿರ್ತದೆ, ಓಕೆ, ಇಲ್ಲಿ ಕಾಣ್ತಿರೋದಿಲ್ಲ. ಈ ಎಕ್ಸಾಂಪಲ್ ನೋಡ್ರಿ, ಒರಿಜಿನಲ್ ಮಟೀರಿಯಲ್ ಈಸ್ ನಾಟ್ ವಿಸಿಬಲ್. ನಾವು ಸಬ್ಜೆಕ್ಟ್ ಈಸ್ ಆರ್ ವಾಸ್ ಮೇಡ್ ಫ್ರಮ್ ಸೋರ್ಸ್ ಮಟೀರಿಯಲ್, ಒರಿಜಿನಲ್ ಮಟೀರಿಯಲ್. ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ. ಈಗ ನೋಡಿ, ಪೇಪರ್ ಈಸ್ ಮೇಡ್ ಫ್ರಮ್ ವುಡ್, ಒರಿಜಿನಲ್ ಮಟೀರಿಯಲ್ ಈಸ್ ನಾಟ್ ವಿಸಿಬಲ್, ಈಸ್ ನಾಟ್ ಸೇಮ್. ಈಗ ನೋಡಿ, ವುಡ್ ದಿಂದ ಪೇಪರ್ ಮಾಡಿದಾರ. ಈಗ ಪೇಪರ್ ನೋಡಿದಾಗ ನಿಮ್ಗೆ ವುಡ್ ಕಾಣ್ತಾ ಇದೆ ಏನೋ, ಕಾಣ್ತಾ ಇಲ್ಲ, ಅವಾಗ ಮೇಡ್ ಫ್ರಾಮ್ ಅಂತ ಹೇಳ್ಬೇಕು. ಅದೇ ಚೇರ್ ಮಾಡಿದಾಗ ವುಡ್ ಕಾಣ್ತಾ ಇದೆ, ಮೇಡ್ ಆಫ್ ಅಂತ ಹೇಳ್ಬೇಕು. ಓಕೆ, ಸೊ ಚೀಸ್ ಈಸ್ ಮೇಡ್ ಫ್ರಮ್ ಮಿಲ್ಕ್, ಮಿಲ್ಕ್ ಕಾಣ್ತಾ ಇಲ್ಲ. ಬ್ರೆಡ್ ಈಸ್ ಮೇಡ್ ಫ್ರಮ್ ವೀಟ್, ವೀಟ್ ಕಾಣ್ತಾ ಇಲ್ಲ. ಬ್ರೆಡ್ ಇದೆ, ಕಾಣ್ತಾ ಇದೆ, ಅದ್ರ ವೀಟ್ ಕಾಣ್ತಾ ಇಲ್ಲ. ಅದೇ ರಿಂಗ್ ಈಸ್ ಮೇಡ್ ಆಫ್ ಗೋಲ್ಡ್ ಅಂದಿರಿ, ಆ ರಿಂಗ್ ನಲ್ಲಿ ಗೋಲ್ಡ್ ಕಾಣ್ತಾ ಇದೆ, ಅಲ್ಲಿ ವಿಸಿಬಲ್. ವಿಸಿಬಲ್ ಇದ್ದಾಗ ಸೋರ್ಸ್ ಮಟೀರಿಯಲ್, ಒರಿಜಿನಲ್ ಮಟೀರಿಯಲ್ ವಿಸಿಬಲ್ ಇದ್ದಾಗ ಮೇಡ್ ಆಫ್ ಅಂತ ಹೇಳ್ಬೇಕು. ಒರಿಜಿನಲ್ ಮಟೀರಿಯಲ್ ಆರ್ ಸೋರ್ಸ್ ಮಟೀರಿಯಲ್, ಇಟ್ ಸೋರ್ಸ್ ಮಟೀರಿಯಲ್ ಈಸ್ ನಾಟ್ ವಿಸಿಬಲ್, ಮೇಡ್ ಫ್ರಾಮ್ ಅಂತ ಹೇಳ್ಬೇಕು. ಈಗ ಸೋರ್ಸ್ ಮಟೀರಿಯಲ್ ಏನು, ವುಡ್. ವುಡ್ ದಿಂದ ಏನ್ ಮಾಡಿದಾರ, ಪೇಪರ್ ಮಾಡಿದಾರ. ವುಡ್ ಕಾಣ್ತಾ ಇಲ್ಲ, ಪೇಪರ್ ಕಾಣ್ತಾ ಇದೆ. ಚೀಸ್ ಕಾಣ್ತಾ ಇಲ್ಲ, ಇದು ಮಿಲ್ಕ್ ಕಾಣ್ತಾ ಇಲ್ಲ, ಇದು ಚೀಸ್ ಕಾಣ್ತಾ ಇದೆ. ಬ್ರೆಡ್ ಕಾಣ್ತಾ ಇದೆ, ವೀಟ್ ಕಾಣ್ತಾ ಇಲ್ಲ. ವೈನ್ ಈಸ್ ಮೇಡ್ ಫ್ರಮ್ ಗ್ರೇಪ್ಸ್, ಗ್ರೇಪ್ಸ್ ಕಾಣ್ತಾ ಇಲ್ಲ, ವೈನ್ ಕಾಣ್ತಾ ಇದೆ, ಲೈಕ್ ದಿಸ್. ಒರಿಜಿನಲ್ ಮಟೀರಿಯಲ್ ಈಸ್ ಆಬ್ಸೆಂಟ್, ಅದರಿಂದನೇ ಆಗಿರ್ತದ, ಆದ್ರೆ ಅದು ಕಾಣ್ತಾ ಇದೆ. ಅವಾಗ ಮೇಡ್ ಫ್ರಾಮ್ ಅಂತ ಹೇಳಿ ಕೀ ಡಿಫರೆನ್ಸ್ ಇದೆ. ಓಕೆ, ಲೈಕ್ ದಿಸ್. ವುಡ್ ಬಿಕಮ್ಸ್ ಪೇಪರ್ ಹಿಯರ್, as I explained it. Milk becomes cheese, grapes become wine. The original material changes form ರೂಪ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಿರ್ತಾರೆ. ವುಡ್ ರೂಪ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ, ಪೇಪರ್ ಕಾಣ್ತಾ ಇದೆ, ವುಡ್ ಕಾಣ್ತಾ ಇಲ್ಲ. ಸೊ ಮಟೀರಿಯಲ್ ಚೇಂಜಸ್ ಇಂಟು ಸಮಥಿಂಗ್ ಡಿಫರೆಂಟ್. ಅವನ್ ಮಟೀರಿಯಲ್ ಕಂಪ್ಲೀಟ್ ಆಗಿ ಡಿಫರೆಂಟ್ ಕಾಣ್ತಾ ಇದೆ. ಅದೇ ವುಡ್ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ತಗೊಳ್ಳೋದು, ಕಂಪ್ಲೀಟ್ ಡಿಫರೆಂಟ್ ಆಗಿದೆ, ಪೇಪರ್ ಆಗಿದೆ ಅದು, ಲೈಕ್ ದಿಸ್. ಮೇಡ್ ಆಫ್, ಮೇಡ್ ಫ್ರಾಮ್. ಮೇಡ್ ಆಫ್, ಒರಿಜಿನಲ್ ಮೆಟೀರಿಯಲ್ ಇಸ್ ವಿಸಿಬಲ್. ಮೇಡ್ ಫ್ರಾಮ್, ಒರಿಜಿನಲ್ ಮೆಟೀರಿಯಲ್ ಇಸ್ ನಾಟ್ ವಿಸಿಬಲ್. ಮೇಡ್ ಇನ್ ಈಸಿ ಇರ್ತಾವ. ಇವೇನು
It is used for the place, country, location where something is produced, something is manufactured. For example, this car is made in Japan, made in India, made in Switzerland, made in America ಅಂತೀವಲ್ಲ ಆತರ. ಎಲ್ಲಿ ಆ ಒಂದು ಪ್ರಾಡಕ್ಟ್ ವಸ್ತುವನ್ನ ಉತ್ಪಾದನೆ ಮಾಡಿರ್ತಾರೆ ನೋಡು, ಅವಾಗ ಮೇಡ್ ಇನ್ ಅಂತಾರೆ. ಇಟ್ ಶೋಸ್ ಲೊಕೇಶನ್, ಇಟ್ ಶೋಸ್ ಪ್ಲೇಸ್, ಕಂಟ್ರಿ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಒಂದು ಲೊಕೇಶನ್ ಆಗಿರ್ಬೋದು. ದೀಸ್ ಶೂಸ್ ಆರ್ ಮೇಡ್ ಇನ್ ಇಂಡಿಯಾ, ಇಂಡಿಯಾದಲ್ಲಿ ತಯಾರಿಸಲ್ಪಟ್ಟವ, ಮೇಡ್ ಇನ್ ಇಂಡಿಯಾ ಬರ್ದಿರ್ತಾರಲ್ಲ, ಮೇಡ್ ಇನ್ ಇಂಡಿಯಾ ಅಂತ ಹೇಳಿ, ಲೈಕ್ ದಿಸ್. ಸೊ ದ ಫೋನ್ ವಾಸ್ ಮೇಡ್ ಇನ್ ಚೀನಾದಲ್ಲಿ ತಯಾರಿಸಲ್ಪಟ್ಟಂತದ್ದು. ದಿಸ್ ಸಿಲ್ಕ್ ಸಾರಿ ಇಸ್ ಮೇಡ್ ಇನ್ ಕರ್ನಾಟಕ, ಸಿಲ್ಕ್ ಸಾರಿ ಕರ್ನಾಟಕದಲ್ಲಿ ಮೇಡ್ ಆದಂತದ್ದು, ಸೊ ತಯಾರಿಸಲ್ಪಟ್ಟಂತದ್ದು. ತಯಾರಿಸಿರ್ತಾರಲ್ಲ, ಯಾವ ಪ್ಲೇಸ್ ದಲ್ಲಿ ತಯಾರಿಸಿರ್ತಾರ ನೋಡು, ಅವಾಗ ಮೇಡ್ ಇನ್ ಅಂತ ಹೇಳ್ಬೇಕು ನಾವು. ಓಕೆ, ಲೈಕ್ ದಿಸ್. ಮೇಡ್ ಬೈ, it is used who created, produced, invented or manufactured something. Who manufactured it? Who created it, that material? Who produced it? Okay, yaar produced ಮಾಡಿದ್ದು. This painting was made by John. Usually passive voice ನಲ್ಲಿ ಯೂಸ್ ಮಾಡ್ತಿರ್ತೀವಿ. ಯಾರು ಪೇಂಟಿಂಗ್ ಅನ್ನ ಯಾರು ಅದನ್ನ ಮಾಡಿದ್ರು? ಜಾನ್. This movie was made by ಸ್ಟಿವೆನ್ ಮೂವಿಯನ್ನ ತಯಾರಿಸಿದ್ರು. ಇಲ್ಲಿ ತಯಾರಿಸಿದ್ರು, ಅಲ್ಲಿ ಎಲ್ಲಿ ತಯಾರಿಸಿದ್ರು ಅಂತ ಬರ್ತದ ಮೇಡ್ ಇನ್ ಜಪಾನ್. ಇಲ್ಲಿ ಯಾರಿಂದ ತಯಾರಿಸಲ್ಪಟ್ಟಿದ್ದು ಅಂತ ಬರ್ತದ ಮೇಡ್ ಬೈ ಅಂತ ಹೇಳಿದ್ರೆ. ಓಕೆ, ದಿಸ್ ಮೊಬೈಲ್ ಫೋನ್ ವಾಸ್ ಮೇಡ್ ಬೈ ಸ್ಯಾಮ್ಸಂಗ್, ಲೈಕ್ ದಿಸ್. ಓಕೆ, ದೀಸ್ ಆರ್ ದಿ ಕೀ ಡಿಫರೆನ್ಸಸ್ ಬಿಟ್ವೀನ್ ವುಡ್ ರಾದರ್, ಹ್ಯಾಡ್ ಬೆಟರ್, ಮೇಡ್ ಆಫ್, ಮೇಡ್ ಫ್ರಾಮ್, ಮೇಡ್ ಇನ್, ಮೇಡ್ ಬೈ. ಓಕೆ, ಇನ್ನೂ ಇಂತ ಹಲವಾರು ಎಕ್ಸ್ಪ್ರೆಷನ್ಸ್ ಗಳು ಇದಾವ. ಮುಂದಿನ ತರಗತಿಯಲ್ಲಿ ನಾವು ಅವುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಈಗ ಇದರೊಂದಿಗೆ ನನ್ನ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ ನನ್ನ ವಿಡಿಯೋಸ್ ಅನ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.